ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವೀಕೆಂಡು. ಸೊ ನಾನು ಬೇಗನೆ ರೆಡಿ ಆದೆ. ಆ್ಯಂಡ್ ಮಕ್ಕಳು ಇಲ್ಲ, ಅವರು ಸಮ್ಮರ್ ಕ್ಯಾಂಪಿಗೆ ಸೇರಿಸಿದ್ದೀನಿ. ಅವ್ರಿಗಂತೂ ಫುಲ್ ಖುಷಿ. ನನ್ನ ಫ್ರೆಂಡ್ನೇ ಹೊಸದಾಗಿ ಸ್ಕೂಲ್ನ ಓಪನ್ ಮಾಡಿದ್ದಾರೆ ನಮ್ಮ ಮನೆ ಹತ್ರನೇ. ಸೊ ಅಲ್ಲಿಗೆ ಸೇರಿಸಿದ್ದೀನಿ. ಎಲ್ಲ ಫ್ರೆಂಡ್ಸ್ ಮಕ್ಕಳು ಹೋಗ್ತಾ ಇದ್ದಾರೆ. ಖುಷಿಯಿಂದ ಹೋಗ್ತಾರೆ ಸಮ್ಮರ್ ಕ್ಯಾಂಪಿಗೆ. ಯಾಕೆಂದರೆ ಅಲ್ಲಿ ಬರೀ ಆರ್ಟು ಕ್ರಾಫ್ಟು ಅಷ್ಟೇ ಮಾಡಿಸೋದು. ಫುಲ್ ಖುಷಿಯಾಗಿ ಹೋಗ್ತಾರೆ. ಆ್ಯಂಡ್ ನಾನು ನನ್ನ ಹಸ್ಬೆಂಡು ಇವತ್ತು ಕೆ ಆರ್ ಪೇಟೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಕೆ ಆರ್ ಪೇಟೆ ಹತ್ರ ತುಂಬಾ ಫೇಮಸ್ ಆಗಿರುವಂಥ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ದೇವಸ್ಥಾನಕ್ಕೆ ಹೋದರೆ ಸೈಟ್ ಖರೀದಿ ಮಾಡೋದು, ಮನೆ ಕಟ್ಟೋ ಪ್ಲಾನ್ ಏನಾದ್ರು ಇದ್ದರೆ ಅಲ್ಲಿ ಹೋಗಿ ಬಂದರೆ ಒಳ್ಳೇದಾಗುತ್ತೆ ಅಂತ ನಾನು ತುಂಬ ಕಡೆ ಕೇಳಿದ್ದೀನಿ ಯೂಟ್ಯೂಬಲ್ಲಿ. ನಮ್ಮ ಆಂಟಿನೂ ಸತ ಹೋಗಿ ಬಂದಿದ್ದಾರೆ, ನನ್ನ ನಾದಿನಿ ಸತನೂ ಹೋಗಿ ಬಂದಿದ್ದಾರೆ. ಸೊ ಅಲ್ಲಿಗೆ ನಾವು ಸತ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ಗೆ ದೊಡ್ಡ ಕನಸು. ಸೊ ಮನೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ ಎಲ್ಲ ಆಸೆ. ಸೊ ಅಲ್ಲಿಗೆ ಹೋಗೋಣ, ದೇವ್ರನ್ನ ಬೇಡ್ಕೊಂಡು ಬರೋಣ, ಒಂದು ಒಳ್ಳೆ ಸೈಟು ಮನೆ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ಹೊರಟಿದ್ದೀವಿ. ಸೊ ತಿಂಡಿ ಎಲ್ಲ ಆಯಿತು, ಇವಾಗ ಹೊರಡಬೇಕು. ಆ್ಯಕ್ಚುಲಿ ಲೇಟೇ ಆಯಿತು. ನಾವು ಬೆಳಿಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಕ್ಕಳಿಗೆ ಕ್ಲಾಸ್ ಇರೋದ್ರಿಂದ ಅವ್ರನ್ನ ರೆಡಿ ಮಾಡಿ ಬಿಟ್ಟು ಆಮೇಲೆ ಹೋಗೋಣ ಅಂತ. ಸೊ ನಮ್ಮ ಅತ್ತೆ ಮಾವ ಇಬ್ಬರು ಬಂದಿದ್ದಾರೆ. ಸೊ ನಮ್ಮ ಅತ್ತೆ ಇರ್ತಾರಲ್ವಾ, ಸೊ ಮಕ್ಕಳು ಬಂದಾಗ ಅವರು ನೋಡ್ಕೊತಾರೆ ಅಂತ. ಇನ್ನೇನು ಸಾಯಂಕಾಲ ಮತ್ತೆ ವಾಪಸ್ ಬಂದ್ಬಿಡ್ಬೋದು. ಸೊ ಬ್ಯಾಂಗ್ಳೂರಿಂದ ಕೆ ಆರ್ ಪೇಟೆ ಐ ಥಿಂಕ್ ಒಂದು 3 hours ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಸೊ ಇನ್ನು ನೀವು ಯಾರು ಮನೆ ಕಟ್ಟೋ ಪ್ಲಾನ್ ಇದ್ದರೆ, ಇಲ್ಲ ಸೈಟ್ ಖರೀದಿ ಮಾಡಬೇಕು ಅಂತಂದರೆ ನೀವು ಸತ ಅಲ್ಲಿ ಹೋಗಿ ಬನ್ನಿ. ನಾವು ಸತ ಇವತ್ತು ಹೋಗ್ತಾ ಇದ್ದೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ಆಸೆ ಎಲ್ಲ ಪಟ್ಟಿರ್ತೀರ ಮನೆ ಕಟ್ಟೋ ಪ್ಲ್ಯಾನು ಆ ಥರ ಎಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ ಇವತ್ತು ಹೋಗ್ತಾ ಇರೋದ್ರಿಂದ. ಓಕೆ ಫ್ರೆಂಡ್ಸ್, ಸೊ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಅರೌಂಡ್ 10:45 11 o'clock ಆಗಿತ್ತು ನಾವು ಹೊರಟಾಗ. ಸೊ ನಮ್ಮ ಮಾವ ಸತ ತಿಂಡಿ ತಿಂತಾಯಿದ್ರು. ಸೊ ಬರ್ತೀರಾ ಅಂತ ಕೇಳಿದ್ವಿ. ತಕ್ಷಣಕ್ಕೆ ಅವರು ಸತ ಹೊರಟರು. ಬಟ್ ನನ್ನ ಹಸ್ಬೆಂಡ್ ನನ್ನನ್ನು ಬೈಕೊಂಡೆ ದೇವಸ್ಥಾನ ತನಕ ಬಂದರು. ಯಾಕೆಂದರೆ ಬೆಳಗ್ಗೆ ಬಿಡೋಣ ಅಂತ ಹೇಳಿದ್ದೆ. ನೀನು ನೋಡಿದ್ರೆ ಮಧ್ಯಾಹ್ನ ಬಿಡ್ತಾ ಇದೆಯಾ, ಅಷ್ಟು ಬಿಸಿಲಿರುತ್ತೆ. ಇವಾಗಂತೂ ಡೈಲಿ 35 ಕ್ರಾಸ್ ಆಗುತ್ತೆ ಟೆಂಪ್ರೇಚರು. ಜರ್ನಿ ಸ್ಟ್ರೈನ್ ಆಗುತ್ತೆ, ಒಂಥರ ಟಯರ್ಡ್ ಆಗುತ್ತೆ ಅಂತ ಹೇಳಿದರು. ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲ ಮಕ್ಕಳನ್ನ ಬಿಟ್ಟು ನಾವು ರೆಡಿಯಾಗಿ ಹೊರಡೋಷ್ಟಿಗೆ 11 o'clock ಆಗೇ ಹೋಯಿತು. ಸೊ ನನ್ನ ಹಸ್ಬೆಂಡ್ಗೆ ಬಿಸಿಲಲ್ಲಿ ಎಲ್ಲೂ ಸುತ್ತಾಡೋಕ್ಕೆ ಹೋಗಬಾರ್ದು ಅಂತ ಅವರು. ನಾವು ಹೊರಟಿದ್ದು ಲೇಟು, ಫುಲ್ ಬಿಸಿಲು ಅಂದರೆ ಬಿಸಿಲು. ಅದಕ್ಕೆ ಕಬ್ಬಿನಾಲಿಗೆ ಅಂತ ನಿಲ್ಲಿಸಿದ್ದೀವಿ. ಆಚೆ ಕಡೆ ಅಂತೂ ಸಿಕ್ಕಾಬಟ್ಟೆ ಬಿಸಿಲಿದೆ. ಇವಾಗಂತೂ ಹೈವೇಗಳಲ್ಲಿ ಶುಗರ್ ಕೇನ್ ಗಾಡಿಗಳು ಇಲ್ಲ ಎಲ್ಲಿರಿನ ಅಂಗಡಿಗಳಂತೂ ಇದ್ದೇ ಇರುತ್ತೆ. ಮಧ್ಯಾಹ್ನ ನಾವೇನಾದ್ರು ಟ್ರಾವೆಲ್ ಮಾಡಬೇಕಂದ್ರೆ ಸ್ವಲ್ಪ ತಣ್ಣಗೆ ಅನ್ನಿಸ್ಬೇಕಂದ್ರೆ ಶುಗರ್ ಕೇನ್ ಜ್ಯೂಸು 30 rupeesಗೆ 20 rupeesಗೆ ಸಿಕ್ಬಿಡುತ್ತೆ. ಅದೇ ಎಳ್ನೀರು ಕುಡಿಬೇಕಂದ್ರೆ ಆಲ್ಮೋಸ್ಟ್ 60 rupees 70 rupees ತನಕ ಹೋಗಿದೆ ರೇಟ್ ಅಂತೂ. ಸೊ ನಾವು ಕೆ ಆರ್ ಪೇಟೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 2 ರೂಟ್ ಇದೆ. ಸೊ ರಾಮನಗರ, ಮಂಡ್ಯ ಆ ಕಡೆನೂ ಹೋಗ್ಬೋದು. ಇಲ್ಲ ಬೆಳ್ಳೂರು ಕ್ರಾಸ್, ನಾಗಮಂಗಲ, ಕೆ ಆರ್ ಪೇಟೆ ಈ ಕಡೆನೂ ಸತ ಹೋಗ್ಬೋದು. ಬಟ್ ನಾವು ಹೋಗಿದ್ದು ಬೆಳ್ಳೂರು ಕ್ರಾಸ್, ನಾಗಮಂಗಲ, ಕೆ ಆರ್ ಪೇಟೆ ಕಡೆ. ಸೊ ನಾವು ಅರೌಂಡ್ 2:30 3 o'clock ಹಾಗೆ ರೀಚ್ ಆದ್ವಿ. ಸೊ ನಾವು ಹೋಗಿದ್ದು ಬೇರೆ ವೀಕೆಂಡು, ಫುಲ್ ರಶ್ ಇತ್ತು. ಕಾರ್ ಅಂತೂ ಫುಲ್ ಪಾರ್ಕಿಂಗಲ್ಲಂತೂ ಇತ್ತು. ಸೊ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ವಿ. ಒಂದು ಅಜ್ಜಿ ಅವ್ರ ಅಂಗಡಿ ಹತ್ರ ಬನ್ನಿ ಅಂತ ಕರೆದ್ಬಿಟ್ಟು ಎಲ್ಲ ಕೊಟ್ಟರು ನಮಗೆ ಪೂಜೆ ಸಾಮಾನೆಲ್ಲ. ಇಲ್ಲ, ಇದನ್ನ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಬೇಕು. ಅಲ್ಲಿಲ್ವಾ? ಇಲ್ಲಿ ಮನೆ ಕಟ್ಟಕ್ಕೆ ಜೊತೆ ಬಲ್ಗಡೆ ಏನಜ್ಜಿ ಹೇಳಜ್ಜಿ ಇನ್ನೊಂದ್ಸತಿ.
ಹ್ಞೂ ಹೇಳ್ರಿ ಅವ್ರು ನಮ್ಮ ಮನೆಯವ್ರಿದ್ದಾರೆ ಅವ್ರು ಎಲ್ಲ ಮಾಡ್ತಾರೆ. ಹ್ಞೂ ಅದೇ ಮತ್ತೆ ದೇವ್ರ ಬಲಭಾಗದಲ್ಲಿ ಅಪ್ಪ 3 ಇಡಿ ಮಣ್ಣು ತಕೋ. ಯಾತಕ್ಕೋಸ್ಕರ ಅಂದರೆ ಒಂದು ಬಿಸ್ನೆಸ್ ಮಾಡೋಕ್ಕೆ, ಒಂದು ಸೈಟ್ ತಗೊಳಕ್ಕೆ, ಸೈಟ್ ಮಾರಾಟಕ್ಕೆ, ಆರೋಗ್ಯಕ್ಕೆ, ಮಕ್ಕಳು ಸಂತಾನ ಬಗೆಗೆ, ಎಜುಕೇಷನ್ ಮಾಡೋಕ್ಕೆ, ವಿದ್ಯಾಭ್ಯಾಸಕ್ಕೆ, ಯಾವ್ದಾರ ಕೋರ್ಟ್ ವಿಚಾರ ಇದ್ರೆ, ಯಾವ್ದಾರ ಕಿರಿಕಿರಿಕಿದ್ರೆ, ಯಾವ್ದಾರ ದುಡ್ಡು ಕಾಸು ಬರಬೇಕು ಅಂದರೆ ಎಲ್ಲಕ್ಕೂ ಮುನ್ನು 100 ಸಮಸ್ಯೆನೂ ಬೇಡ್ಕೊಂಡು 3 ಇಡಿ ಮಣ್ಣು 3 ಇಡಿ ಬಲ್ಗಡೆ ದೇವ್ರ ಬಲ್ಗಡೆ ನಾವೇ ತಗೋಬೇಕಾ? 500 ಕೊಡ್ತಾರ? ಯಾರು ತೆಗಿಸ್ಕೊಳಂಗಿಲ್ಲ, ನೀವೇ ನಮಸ್ಕಾರ ಮಾಡ್ಕೊಂಡು ನೀವೇ 3 ಮುಷ್ಟಿ ಮಣ್ಣು ತಗೋಬೇಕು. ಹೌದು. ಹ್ಞೂ ಇರ್ತದೆ. ಇದು ಎಷ್ಟು ಕೊಡ್ಲವ? 18 ಸಾಕು, ಸ್ವಲ್ಪ ಕೊಡಿ. ಒಂದು 20 ರೂಪಾಯಿ ಕೊಡಜ್ಜಿ ಸಾಕು. ಅಲ್ಲ 18 ಡಿಗ್ರಿ ಅವ. ಇಟ್ಗೆ ಎಲ್ಲ ಪೂಜೆ ಮಾಡಿಸ್ತಾರಲ್ಲ ನೀ. ಕೊಡಿ, ಅದು ನಿಮ್ಗೆ ಗೊತ್ತಿರುತ್ತೆ. ನಾವು ಅವು ಹಣ್ಣಂದು ಚಿಪ್ಪು ಹಣ್ಣಂದು ಬೇಕೋ 2 ಹಣ್ಣಂದು ಬೇಕಪ್ಪ? ಚಿಪ್ಪಣ್ಣೆ ಕೊಡಿ. ಒಂದು ತೆಂಗಿನಕಾಯಿ ಕೊಡ್ತೀರಾ? ತೆಂಗಿನಕಾಯಿ, ಹಣ್ಣುಕಾಯಿ, ಗಂಧಕಡ್ಡಿ, ಕರ್ಪೂರ ಎಲ್ಲವ. ಪ್ರತಿಯೊಂದು ತಗೊಂಡೋಗ್ಬೇಕು. ಈ ಇಟ್ಕೆನು ಪೂಜೆ ಮಾಡಿಸ್ತಾರಾ? ಇಟ್ಗೆ ಮಣ್ಣು ಎಲ್ಲಾನು ಪೂಜೆ ಮಾಡಿ ಕೊಡ್ತಾರಾ? ಕೊಡೋದು ಅಪ್ಪ. ಸುಟ್ಟಿಟ್ಗೆ ಕಣಪ್ಪ. ಉಯ್ಯಪ್ಪ ನೀರ ಉಯ್ಯನ. ಆಮೇಲೆ ಈ ಇಟ್ಕೆನ ಏನ್ ಮಾಡ್ಬೇಕಜ್ಜಿ? ಅವ್ವ ದೇವ್ ಮೂಲೆ, ಇಸಲ್ ಮೂಲೆ, ಸೊಂಪು ಅಲ್ಗ ಹಾಕಬೇಕು ಕಟ್ಟಕ್ಕೆ. ಮಣ್ಣು ಮಾತ್ರ ಇಷ್ಟಗಳ ಬಿಳಿ ಬಟ್ಟೆ ಎರ್ದಿ ಅಷ್ಟೊಂದು ಕೈ ಮಾಡಿ ದೇವ್ರ ಮನೆ ಕಟ್ಟಿಟ್ಕೋಬೇಕು. ಯಾವಾಗ್ಲೂ ಕಟ್ಟಿಟ್ಕೋಬೇಕು? ಯಾವಾಗ್ಲೂ ಇರ್ಲಿಕ್ಕೆ ನಾವು ದೇವ್ರ ಮನೇಲಿ ಒಳ್ಳೇದಾಗುತ್ತೆ. ಸೊ ಅಜ್ಜಿ ತುಂಬ ಚೆನ್ನಾಗಿ ಎಲ್ಲ ವಿವರಿಸಿದರು. ಸೊ ಈ ಥರ ಪೂಜೆ ಮಾಡಿಸಿ ಅಂತ ಎಲ್ಲ ಹೇಳಿದರು. ಸೊ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾನು ಗೋಶಾಲೆನ ನೋಡಿದೆ. ಸೊ ಎಷ್ಟು ಹಸುಗಳಿತ್ತು, ಆಲ್ಮೋಸ್ಟ್ ಒಂದು 100 ಹಸು ಮೇಲೆ ಇತ್ತು ಅನಿಸುತ್ತೆ. ಸೊ ಅಲ್ಲಿ ಕೆರೆನೂ ಸತ ಇತ್ತು. ಇವಾಗಂತೂ ಬೇಸಿಗೆ ಅಲ್ವಾ, ಸ್ವಲ್ಪ ಒಣಗೋಗಿದೆ ಅನಿಸುತ್ತೆ. ಸೊ ಅಲ್ಲಿ ದೇವಸ್ಥಾನನ ಕಟ್ತಾ ಇದ್ದಾರೆ. ಸೊ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಹಾಕಿದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಸೊ ನಾವು ಸತ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ನೋಡಿದರೆ ಅಲ್ಲಿ ಇಟ್ಕೆ ಮೇಲೆ ಕಲ್ಲುಗಳನ್ನೆಲ್ಲ ಜೋಡಿಸಿದ್ದಾರೆ. ತುಂಬ ಭಕ್ತಾದಿಗಳೆಲ್ಲ ಬಂದು. ಸೊ ಇದೇ ಮೇನ್ ಎಂಟ್ರೆನ್ಸು ದೇವ್ರದ್ದು. ಸೊ ನಾವು ಸತ ಟಿಕೆಟ್ ತೊಗೊಂಡ್ವಿ ಇಟ್ಕೆ ಪೂಜೆ, ಮಣ್ಣಿನ ಪೂಜೆ ಎಲ್ಲ ಮಾಡ್ಸೋಕ್ಕೆ ಅಂತ. ದೇವ್ರ ಮುಂದ್ಗಡೆ ಒಂದು ಟೇಬಲ್ನ ಹಾಕಿದ್ದಾರೆ. ಸೊ ಅಲ್ಲಿ ನಾವು ಪೂಜೆ ಸಾಮಾನೆಲ್ಲ ಇಡಬೇಕು. ಸೊ ಅಲ್ಲಿ ಮುಂದೆ ಜಾಗ ಇರುತ್ತೆ, ನಾವೆಲ್ಲ ಕೂತ್ಕೋಬೇಕು. ಸೊ ಐನಾರುಗಳು ಎಲ್ಲ ಪೂಜೆ ಎಲ್ಲ ಮಾಡಿ ಪ್ರತಿಯೊಂದನ್ನು ವಿವರಿಸ್ತಾರೆ, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ. ಪೂಜೆ ಎಲ್ಲ ಮಾಡಿಸಿ ದೇವ್ರ ದರ್ಶನ ಸತ ಮಾಡಿದ್ವಿ. ಸೊ ದೇವರು ವರಹಸ್ವಾಮಿ ತೊಡೆ ಮೇಲೆ ಭೂತಾಯಿ ಅಂದರೆ ಭೂಲಕ್ಷ್ಮಿ ಕೂತಿದ್ದಾರೆ. ಅಪ್ಪ ಎಷ್ಟು ಬಿಸಿಲು, ನನ್ನ ಮುಖ ಫುಲ್ ಕೆಂಪಾಗಿಬಿಟ್ಟಿದೆ. ಸೊ ಇದಕ್ಕೆ ಮಣ್ಣು ಎಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿಸಿ ಈಗ ದೇವಸ್ಥಾನನ 11 ಪ್ರದಕ್ಷಿಣೆ ಮಾಡಬೇಕಂತೆ. ಸೊ ಇವಾಗ ಮಾಡ್ತಾ ಇದ್ದೀವಿ. 1 ಆಯಿತು, ಇನ್ನೂ 10 ಇದೆ ಮಾಡೋಕ್ಕೆ. ಸಖತ್ತು ಬಿಸಿಲಿದೆ. ದೇವಸ್ಥಾನ ಸುತ್ತ 11 ಪ್ರದಕ್ಷಿಣೆ ಮಾಡಬೇಕು. ಸೊ ಎಲ್ಲ ಭಕ್ತಾದಿಗಳು ಕಲ್ಲಲ್ಲಿ ಮನೆ ಕಟ್ಟಿದ್ದಾರೆ, ಒಂದ್ರ ಮೇಲೆ ಒಂದು. ಸೊ ಇದೇ ಮಣ್ಣು ದೇವಸ್ಥಾನದ ಬಲಗಡೆ ಇರುತ್ತೆ. 3 ಮುಷ್ಟಿ ಮಣ್ಣನ್ನು ತಗೊಂಡು ಒಂದು ಕವರ್ಗೆ ಹಾಕಿ ಐನಾರ ಹತ್ರ ಕೊಟ್ಟರೆ ಅವರು ಪೂಜೆ ಎಲ್ಲ ಮಾಡಿ ಕೊಡ್ತಾರೆ. ಸೊ ನಮ್ಮದು ಸತ 11 ಪ್ರದಕ್ಷಿಣೆ ಆಯಿತು. ಸೊ 2 ಇಟ್ಕೆ ತೊಗೊಂಡೋಗಿರ್ತೀವಿ. 1 ಇಟ್ಕೆ ದೇವಸ್ಥಾನದಲ್ಲೇ ಬಿಟ್ಟು ಇನ್ನೊಂದು ಇಟ್ಕೆನ ಮನೆಗೆ ತೊಗೊಂಡು ಹೋಗಬೇಕು. ಸೊ ಅಲ್ಲಿ ನನ್ನ ಹಸ್ಬೆಂಡು ಸತ ಕಲ್ಲನ್ನು ಜೋಡಿಸ್ತಾ ಇದ್ದಾರೆ, ಒಂದ್ರ ಮೇಲೆ ಒಂದು. ಸೊ ನಮ್ಮದು ಸತ ಸೈಟು ಮನೆ ಎಲ್ಲ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಂಡು ಬೇಡ್ಕೊಂಡು ಸ್ವಲ್ಪ ಹೊತ್ತು ನಾವು ಸತ ದೇವಸ್ಥಾನದಲ್ಲಿ ಕೂತ್ಕೊಂಡು ವಾಪಸ್ ಬಂದ್ವಿ. ದರ್ಶನ ಆಗಿ ಪ್ರದಕ್ಷಿಣೆ ಎಲ್ಲ ಆಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ನನ್ನ ಮುಖ ಫುಲ್ ಕೆಂಪಾಗಿ ಹೋಗ್ಬಿಟ್ಟಿದೆ. ನಮ್ಮ ಮಾವ ಹಿಂದೆ ಬರ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಮುಂದಕ್ಕೆ ಹೋಗ್ತಾ ಇದ್ದಾರೆ, ನಾನು ಮಧ್ಯದಲ್ಲಿದ್ದೀನಿ. ಸೊ ಇವತ್ತು ವೀಕೆಂಡು, ತುಂಬ ಜನ ಬಂದಿದ್ದಾರೆ. ಸೊ ಇಲ್ಲಿ ದೇವಸ್ಥಾನನೂ ಕೂಡ ಆಗ್ತಾ ಇದೆ. ಸೊ ಅದಕ್ಕೆ ಫುಲ್ಲು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಇದೆ ಇಲ್ಲಿ.
ನನಗೂ ತುಂಬ ದಿವಸದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫೈನಲಿ ಇವತ್ತು ಬಂದ್ವಿ. ಇವಾಗ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು. ಇಲ್ಲಿ ಪ್ರಸಾದ ಸತಾನು ಇದೆ, ಪಲಾವು, ಮೊಸರನ್ನ ಎಲ್ಲ ಇದೆ. ಸೊ ಇವಾಗ ತಿನ್ನಬೇಕು. ಬಂದ ಎಲ್ಲ ಭಕ್ತಾದಿಗಳಿಗೂ ಅನ್ನದಾಸೋಹ ಇದೆ ಇಲ್ಲಿ. ಸೊ ನಾವು ಹೋದಾಗ ನಮಗೆ ಪಲಾವು, ಮೊಸರನ್ನ ಎಲ್ಲ ಸಿಕ್ತು. ಸೊ ತುಂಬಾ ಚೆನ್ನಾಗಿತ್ತು ದೇವ್ರ ಪ್ರಸಾದ. ಸೊ ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು. ಆಗಿ ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.